ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಕೇಳ್ತಾನೆ ಇರ್ತೀವಿ, ಪೊಲೀಸ್ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ, ಲಂಚಕ್ಕೆ ಬೇಡಿಕೆ ಇಡ್ತಾರೆ ಅನ್ನೋ ಮಾತುಗಳನ್ನು ಸರ್ವೇ ಸಾಮಾನ್ಯ ಆಗಿದೆ. ಆದರೆ ಒಂದು ರಾಜ್ಯದ ಸರ್ಕಾರವೇ ಒಂದು ಪ್ರಕರಣ ನಡೆದೇ ಇಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಮೇಲೆ ಒಬ್ಬ IPS ಲೇಡಿ ಸಿಂಗಂ ಅಂತ ಹೆಸರು ಪಡೆದುಕೊಂಡಂತ ಲೇಡಿ ಅಧಿಕಾರಿ ಆ ಪ್ರಕರಣವನ್ನ ಭೇದಿಸಿ ಇದು ಘಟನೆ ನಡೆದಿದೆ, ರಾಜ್ಯ ಸರ್ಕಾರದ ಮಾನ ಮರ್ಯಾದೆಯನ್ನ ಹರಾಜು ಹಾಕಿದ ಆ ಲೇಡಿ ಸಿಂಗಂಗೆ ಪದಕಗಳು ಕೊಡುವ ಬದಲು ಆ ರಾಜ್ಯ ಸರ್ಕಾರ ಕೊಟ್ಟಿದ್ದು 14 ವರ್ಷಗಳ ಕಾಲ ವನವಾಸ. ಕಥೆಯಲ್ಲ, ಇದು ಸತ್ಯದ ಕತೆ. ಇಷ್ಟಕ್ಕೂ ಈ ಘಟನೆ ನಡೆದಿದ್ದಲ್ಲಿ ಅನ್ನೋದೆಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ನ್ಯಾಯಕ್ಕಾಗಿ ಎಂಥದ್ದೇ ಸವಾಲನ್ನು ಎದುರಿಸಲು ಸಿದ್ಧವಿರುವ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಅಂಥವರಲ್ಲಿ ಪಶ್ಚಿಮ ಬಂಗಾಳದ ಕಟ್ಟುನಿಟ್ಟಿನ ನಿರ್ಭೀತಿ ಮತ್ತು ಪ್ರಾಮಾಣಿಕ IPS ಅಧಿಕಾರಿ ದಮಯಂತಿ ಸೇನ್ ಅಗ್ರಗಣ್ಯರು. ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಸತ್ಯದ ಪರವಾಗಿ ನಿಲ್ಲುವ ಇವರ ದಿಟ್ಟತನವೇ ಇವರನ್ನ ಜನನಾಯಕಿ ಹಾಗೂ ಐರನ್ ಲೇಡಿಯನ್ನಾಗಿ ಮಾಡಿದೆ. ಇಂದಿನ ವಿಶೇಷ ವರದಿಯಲ್ಲಿ ದಮಯಂತಿ ಸೇನ್ ಅವರ ಸ್ಫೂರ್ತಿದಾಯಕ ಪಯಣವನ್ನ ತಿಳಿಯೋಣ. ದಮಯಂತಿ ಸೇನ್ ಅವರು ಮೂಲತಃ ಒಡಿಶಾದವರು. ನಾಗರಿಕ ಸೇವೆಗೆ ಸೇರಬೇಕೆಂಬ ಅಚಲ ಗುರಿಯನ್ನು ಹೊಂದಿದ್ದರು. ಕಠಿಣ ಪರಿಶ್ರಮ ಮತ್ತು ಛಲದಿಂದ 1996ನೇ ಸಾಲಿನ ಭಾರತೀಯ ಪೊಲೀಸ್ ಸೇವೆಗೆ IPS ಆಗಿ ಆಯ್ಕೆಯಾದರು. ಪಶ್ಚಿಮ ಬಂಗಾಳದ ಕೇಡಾರ್ ಅನ್ನು ಆರಿಸಿಕೊಂಡ ಇವರು ಆರಂಭದಿಂದಲೂ ತಮ್ಮ ವೃತ್ತಿ ಧರ್ಮಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿದರು. ಪುರುಷ ಪ್ರಾಧಾನ್ಯತೆ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಲು ಆರಂಭಿಸಿದರು. ದಮಯಂತಿ ಸೇನ್ ಅವರ ವೃತ್ತಿ ಜೀವನದಲ್ಲಿ ಅತಿ ದೊಡ್ಡ ತಿರುವು ತಂದ ಪ್ರಕರಣವೆಂದರೆ 2012ರ ಕುಖ್ಯಾತ ಪಾರ್ಕ್ ಸ್ಟ್ರೀಟ್ ಅತ್ಯಾಚಾರ ಪ್ರಕರಣ. ಈ ಘಟನೆ ನಡೆದಾಗ ರಾಜ್ಯ ಸರ್ಕಾರದ ಉನ್ನತ ಮಟ್ಟದಿಂದ ಇದು ಅತ್ಯಾಚಾರವಲ್ಲ, ಸುಳ್ಳು ಪ್ರಕರಣ ಎಂಬಂತೆ ಬಿಂಬಿಸಲು ತೀವ್ರ ರಾಜಕೀಯ ಒತ್ತಡವಿತ್ತು. ಆದರೆ ಜಾಯಿಂಟ್ ಕಮಿಷನರ್ ಕ್ರೈಮ್ ಬ್ರಾಂಚ್ನಲ್ಲಿದ್ದ ದಮಯಂತಿ ಸೇನ್ ಅವರು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಇದು ನಿಜವಾದ ಅತ್ಯಾಚಾರ ಎಂದು ಧೈರ್ಯದಿಂದ ಬಹಿರಂಗಪಡಿಸಿದರು. ಇಷ್ಟಕ್ಕೂ ಅಂದು ಆ ಪಾರ್ಕಲ್ಲಿ ನಡೆದಿದ್ದೇನು ಅನ್ನೋದನ್ನ ನಾವಿಲ್ಲಿ ನೋಡೋದಾದರೆ 2012 ಫೆಬ್ರವರಿ 5 ಮತ್ತು 6ರ ಮಧ್ಯರಾತ್ರಿ 37 ವರ್ಷದ ವಯಸ್ಸಿನ ಆಂಗ್ಲೋ ಇಂಡಿಯನ್ ಮಹಿಳೆಯರೊಬ್ಬರು ಕೋಲ್ಕತ್ತಾದ ಪ್ರಸಿದ್ಧ ಪಾರ್ಕ್ ಸ್ಟ್ರೀಟ್ ಪ್ರದೇಶದ ನೈಟ್ ಕ್ಲಬ್ ಒಂದರಿಂದ ಹೊರಬಂದು ಕಾರಿಗೋಸ್ಕರ ಕಾಯುತ್ತಿದ್ದಾಗ ಕೆಲವರು ಲಿಫ್ಟ್ ಕೊಡುವುದಾಗಿ ನಂಬಿಸಿ ಕಾರಿನೊಳಗೆ ಹತ್ತಿಸಿಕೊಂಡು ಬಂದೂಕಿನ ಮುಖೇನ ಬೆದರಿಸಿ ಚಲಿಸುವ ಕಾರಿನಲ್ಲಿಯೇ ಸಾಮೂಹಿಕ ಅತ್ಯಾಚಾರ ಎಸಗಿದ್ದರು. ನಂತರ ಅವರನ್ನ ರಸ್ತೆಯ ಮಧ್ಯೆ ತಳ್ಳಿ ಪರಾರಿಯಾಗಿದ್ದರು. ಈ ಘಟನೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಆದರೆ ಅಂದು ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಇದು ತಮ್ಮ ಸರ್ಕಾರವನ್ನ ಮತ್ತು ಆಡಳಿತವನ್ನ ಅಪಖ್ಯಾತಿಗೊಳಿಸಲು ವಿರೋಧ ಪಕ್ಷಗಳು ಹಾಗೂ ಸಂತ್ರಸ್ತೆ ಸೇರಿ ಸೃಷ್ಟಿಸಿರುವ ಕಟ್ಟುಕತೆ ಅಥವಾ ಬೋಗಸ್ ಪ್ರಕರಣ ಎಂದು ಸಾರ್ವಜನಿಕವಾಗಿ ವಿವಾದಾತ್ಮಕವಾಗಿ ಹೇಳಿಕೆ ನೀಡಿದರು. ದಮಯಂತಿ ಸೇನ್ ರವರ ದಿಟ್ಟ ತನಿಖೆಯಿಂದ ಸರ್ಕಾರದ ಉನ್ನತ ಮಟ್ಟದಿಂದ ತೀವ್ರ ಒತ್ತಡವಿದ್ದರೂ ಅಂದು ಕೋಲ್ಕತ್ತಾ ಪೊಲೀಸ್ ಜಾಯಿಂಟ್ ಕಮಿಷನರ್ ಕ್ರೈಮ್ ಬ್ರಾಂಚ್ನಲ್ಲಿದ್ದ ದಮಯಂತಿ ಸೇನ್ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರು. CCTV ದೃಶ್ಯಾವಳಿಗಳು, ವೈಜ್ಞಾನಿಕ ಸಾಕ್ಷ್ಯಗಳು ಮತ್ತು ತಾಂತ್ರಿಕ ತನಿಖೆಯ ಆಧಾರದ ಮೇಲೆ ಇದು ನೈಜ ಅತ್ಯಾಚಾರ ಘಟನೆ ಎಂಬುದನ್ನು ದೃಢಪಡಿಸಿದರು. ಕೇವಲ ಕೆಲವು ದಿನಗಳಲ್ಲೇ ತನಿಖೆ ನಡೆಸಿ ಪ್ರಕರಣದ ಪ್ರಮುಖ ಆರೋಪಿಗಳಾದ ಸುಮಿತ್ ಬಜಾಜ್, ನಾಸಿರ್ ಖಾನ್ ಮತ್ತು ರುಮಾನ್ ಖಾನ್ ಎಂಬುವರನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು. ಮುಖ್ಯ ಆರೋಪಿ ಖಾದರ್ ಖಾನ್ ತಲೆಮರೆಸಿಕೊಂಡಿದ್ದನು. ಅಪರಾಧ ಕೃತ್ಯದ ಬಳಿಕ ಖಾದರ್ ಖಾನ್ ತಲೆಮರೆಸಿಕೊಂಡಿದ್ದನ್ನ ನೇಪಾಳ ಹಾಗೂ ಬಾಂಗ್ಲಾದೇಶದಲ್ಲಿ ತಲೆಮರೆಸಿಕೊಂಡಿದ್ದ. ನಂತರ ನಕಲಿ ಹೆಸರಿನಲ್ಲಿ ಉತ್ತರ ಪ್ರದೇಶದ ಗಾಜಿಯಾಬಾದ್, ನೋಯ್ಡಾ ಪ್ರದೇಶದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದನು. ಘಟನೆ ನಡೆದು ಸುಮಾರು 4 ವರ್ಷಗಳ ಬಳಿಕ ಅಂದರೆ 2016ರ ಸೆಪ್ಟೆಂಬರ್ನಲ್ಲಿ ಕೋಲ್ಕತ್ತಾ ಮತ್ತು ದೆಹಲಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಖಾದರ್ ಖಾನ್ ಹಾಗೂ ಆತನ ಸಹಚರ ಅಲಿ ಖಾನ್ ಅನ್ನ ಗಾಜಿಯಾಬಾದ್ನಲ್ಲಿ ಬಂಧಿಸಲಾಯಿತು. ಬಂಧನದ ಬಳಿಕ ಇವರ ಮೇಲೂ ಕಾನೂನು ಪ್ರಕ್ರಿಯೆಗಳು ಹಾಗೂ ವಿಚಾರಣೆಗಳು ನಡೆದು ಪ್ರಸ್ತುತ ಇವರು ಕೂಡ ಸೆರೆವಾಸೆಯಲ್ಲಿದ್ದಾರೆ. ಈ ಪ್ರಕರಣದ ಎಲ್ಲಾ ಪ್ರಮುಖ ಆರೋಪಿಗಳನ್ನು ಪೊಲೀಸರು ವಿವಿಧ ಹಂತಗಳಲ್ಲಿ ಬಂಧಿಸಿ
ಕಾನೂನು ಕಟ್ಟಕಡೆಗೆ ತಂದಿದ್ದು ನ್ಯಾಯಾಲಯದ ತೀರ್ಪಿನನ್ವಯ ಎಲ್ಲರೂ ಜೈಲು ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ. ಸರ್ಕಾರದ ರಾಜಕೀಯ ಹಿತಾಸಕ್ತಿಗಳು ಅಥವಾ ಹೇಳಿಕೆಗಳಿಗಿಂತ ಸತ್ಯ, ನ್ಯಾಯ ಮತ್ತು ವೃತ್ತಿ ಧರ್ಮಕ್ಕೆ ದಮಯಂತಿ ಸೇನ್ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದೇ ಮಮತಾ ಬ್ಯಾನರ್ಜಿ ಅವರೊಂದಿಗಿನ ಈ ಭಿನ್ನಾಭಿಪ್ರಾಯ ಹಾಗೂ ಸಂಘರ್ಷಕ್ಕೆ ಮೂಲ ಕಾರಣವಾಗಿತ್ತು. ರಾಜ್ಯ ಸರ್ಕಾರಗಳೊಂದಿಗೆ ಸಂಘರ್ಷ ಅಥವಾ ಸತ್ಯದ ಪರ ನಿಂತಾಗ ಪ್ರಾಮಾಣಿಕ ಅಧಿಕಾರಿಗಳಿಗೆ ವರ್ಗಾವಣೆ ಎಂಬ ಶಿಕ್ಷೆ ಸಾಮಾನ್ಯ. ದಮಯಂತಿ ಸೇನ್ ಅವರ ಜೀವನದಲ್ಲೂ ಇದು ನಡೆಯಿತು. ಪಾರ್ಕ್ ಸ್ಟ್ರೀಟ್ ಪ್ರಕರಣದ ತನಿಖೆಯ ಬಳಿಕ ಅವರನ್ನ ಸೌಮ್ಯ ಅಥವಾ ಪ್ರಾಮುಖ್ಯತೆ ಇಲ್ಲದ ಹುದ್ದೆಗಳಿಗೆ ವರ್ಗಾಯಿಸಲಾಯಿತು. ಆದರೂ ಅವರು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದ ಹಲವು ಸಂವೇದನಾಶೀಲ ಮತ್ತು ಕ್ಲಿಷ್ಟಕರ ಕ್ರಿಮಿನಲ್ ಪ್ರಕರಣಗಳ ತನಿಖೆಯ ಮೇಲ್ವಿಚಾರಣೆಯನ್ನ ಯಶಸ್ವಿಯಾಗಿ ನಿರ್ವಹಿಸುವ ಮೂಲಕ ಮತ್ತೊಮ್ಮೆ ತಮ್ಮ ದಕ್ಷತೆಯನ್ನ ಸಾಬೀತುಪಡಿಸಿದ್ದಾರೆ. ನೋಡಿದರಲ್ಲ ಸ್ನೇಹಿತರೆ, ಪ್ರಾಮಾಣಿಕವಾಗಿ ಮತ್ತು ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿ ಸರ್ಕಾರವೇ ಇದು ಸುಳ್ಳು ಪ್ರಕರಣ ಅಂತ ಹೇಳಿದ್ರೂ ಆ ಪಾರ್ಕ್ನಲ್ಲಿ ನಡೆದ ಘಟನೆಯನ್ನ ಸಿಸಿ ಕ್ಯಾಮೆರಾಗಳ ಆಧಾರದ ಮೇಲೆ ತಪ್ಪಿತಸ್ಥರನ್ನ ಕಾನೂನು ಕಟಕಟೆಗೆ ತಳ್ಳಿದಂಥ ದಮಯಂತಿ ಸೇನ್ ಅವರಿಗೆ ಪದಕ ಮತ್ತು ಪ್ರಮೋಷನ್ ಅನ್ನು ಕೊಡುವುದ ಬದಲು ಅವರನ್ನ ಒಂದು ಮಾಮೂಲಿ ಟ್ರೈನಿ ಒಂದು ಸ್ಕೂಲ್ಗೆ ಹಾಕ್ತಾರೆ. ಅಂದ್ರೆ ಪೊಲೀಸ್ ಅಕಾಡೆಮಿಯಲ್ಲಿ ಪೊಲೀಸರಿಗೆ ತರಬೇತಿ ಕೊಡುವಂತ ಕೆಲಸಕ್ಕೆ ಅಲ್ಲಿಗೆ ತಳ್ಳುವಂತ ಕೆಲಸವನ್ನು ಸರ್ಕಾರಗಳು ಮಾಡ್ತವೆ. 14 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿಯಾಗಿರುವವರೆಗೂ ಅವರು ಅದೇ ಜಾಗದಲ್ಲಿದ್ದಂಥವರು. ಇದೀಗ ಬಿಜೆಪಿ ಸರ್ಕಾರ ಬಂದ ಮೇಲೆ ಅವರ ಒಂದು ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಿ ಅವರಿಗೆ ಸಿಗಬೇಕಾದಂತ ಸ್ಥಾನಮಾನವನ್ನ ನೀಡುವಂತ ನಿಟ್ಟಿನಲ್ಲಿ ಇದೀಗ ಪಶ್ಚಿಮ ಬಂಗಾಳದ ಬಿಜೆಪಿ ಸರ್ಕಾರ ಮುಂದಾಗಿದೆ. ಆದರೆ ಅವರು ಅಲ್ಲಿದ್ದಂತ 14 ವರ್ಷಗಳಲ್ಲೂ ಕೂಡ ಅವರ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನ ಎಲ್ಲಿ ಕೂಡ ಬಿಟ್ಟುಕೊಡಲಿಲ್ಲ. ಎಲ್ಲಿವರೆಗೂ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿವರೆಗೂ ಸಹ ದಮಯಂತಿ ಸೇನ್ ವರ್ಸಸ್ ಮಮತಾ ಬ್ಯಾನರ್ಜಿ ಎನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ನಡೀತಲೇ ಇತ್ತು. ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಮಹಿಳೆಯರ ರಕ್ಷಣೆಯ ವಿಷಯ ಬಂದಾಗ ದಮಯಂತಿ ಸೇನ್ ಅವರ ಹೆಸರು ಎಲ್ಲರ ತುಟಿಗಳಲ್ಲಿ ಮೊಳಗುತ್ತದೆ. ಅಧಿಕಾರಕ್ಕಿಂತ ಕರ್ತವ್ಯವೇ ಮಿಗುಲು ಎಂಬುದನ್ನ ತಮ್ಮ ಬದುಕಿನಲ್ಲಿ ಸಾಬೀತುಪಡಿಸಿರುವ ಇವರು ಇಂದಿನ ಯುವ ಪೀಳಿಗೆಯ ವಿಶೇಷವಾಗಿ ಮಹಿಳಾ ಆಕಾಂಕ್ಷಿಗಳಿಗೆ ಅಚ್ಚುಮೆಚ್ಚಿನ ರೋಲ್ ಮಾಡೆಲ್ ಆಗಿದ್ದಾರೆ. ಸತ್ಯಕ್ಕೆ ಬೆಲೆ ಕಟ್ಟಲಾಗದು, ಧೈರ್ಯಕ್ಕೆ ಮಿತಿ ಇಲ್ಲ ಎಂಬುದನ್ನ ತೋರಿಸಿಕೊಟ್ಟ ದಮಯಂತಿ ಸೇನ್ ಅವರಂತಹ ಅಧಿಕಾರಿಗಳು ದೇಶದ ಪ್ರತಿ ರಾಜ್ಯಕ್ಕೂ ಬೇಕಾಗಿದ್ದಾರೆ. ಇದು BSB ನ್ಯೂಸ್ಗಾಗಿ ವಿಶೇಷ ವರದಿ. ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.